ಬನ್ನೀಗ ನೋಡೋಣ ಗೋಲ್ಡ್ ರೇಟ್. ಬಂಗಾರವನ್ನ ಖರೀದಿ ಮಾಡಲು ಬಯಸುತ್ತಿರುವವರಿಗೆ ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಏಕೆಂದರೆ ದೇಶೀಯ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆಗಳು ನಿರಂತರವಾಗಿ 4ನೇ ದಿನ ಇಳಿಕೆಯಾಗಿದೆ. ಬೆಳ್ಳಿ ದರ ಸುಮಾರು 15,000 ರೂಪಾಯಿಯಷ್ಟು ಕಡಿಮೆಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಗಳು, ಕಚ್ಚಾ ತೈಲದ ಬೆಲೆಗಳು, ಡಾಲರ್ ಮುಂತಾದ ಹಲವು ಕಾರಣಗಳು ಬಂಗಾರದ ಬೆಲೆಯ ಇಳಿಕೆಗೆ ಕಾರಣವಾಗುತ್ತಿವೆ. 4 ದಿನಗಳಲ್ಲಿ 10 ಗ್ರಾಂಗೆ ಬಂಗಾರದ ದರವು ಸುಮಾರು 2,800 ರೂಪಾಯಿ ಕಡಿಮೆಯಾಗಿದೆ. ಬೆಂಗಳೂರಿನಲ್ಲಿ ಇಂದು ಕೂಡ 24 ಕ್ಯಾರೆಟ್ನ ಬಂಗಾರದ ದರ ಮತ್ತೊಂದು 600 ರೂಪಾಯಿ ಇಳಿಕೆಯಾಗಿದ್ದು 10 ಗ್ರಾಂ ಬಂಗಾರದ ದರ 1,52,950 ರೂಪಾಯಿಗೆ ಇಳಿಕೆಯಾಗಿದೆ. ಹಾಗೆ 22 ಕ್ಯಾರೆಟ್ನ ಆಭರಣದ ಬಂಗಾರದ ದರವು 10 ಗ್ರಾಂಗೆ 550 ರೂಪಾಯಿ ಕಡಿಮೆಯಾಗಿದ್ದು 1,40,200 ರೂಪಾಯಿ ಇಳಿಕೆಯಾಗಿದೆ. ಮಾರುಕಟ್ಟೆಯಲ್ಲಿ ಇಂದು ಕಿಲೋ ಬೆಳ್ಳಿ ಬೆಲೆ 5,000 ರೂಪಾಯಿ ಇಳಿದು ಪ್ರಸ್ತುತ ಅದು 2,65,900 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಈ ಬೆಲೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಕಾಣಬಹುದು. ಬೆಂಗಳೂರು, ಮೈಸೂರು, ಮಂಗಳೂರು ಮತ್ತು ಹುಬ್ಬಳ್ಳಿ ನಗರಗಳಲ್ಲಿ ಸ್ಥಳೀಯ ಮಾರುಕಟ್ಟೆ, ತೆರಿಗೆ ಮತ್ತು ಇತರ ವೆಚ್ಚಗಳಿಂದಾಗಿ ಬೆಲೆಗಳು ಸ್ವಲ್ಪ ಬದಲಾಗುವ ಸಾಧ್ಯತೆಗಳು ಇರುತ್ತವೆ. ಮುಂದಿನ ದಿನಗಳಲ್ಲಿ ಜಾಗತಿಕ ಮಾರುಕಟ್ಟೆಯ ಸ್ಥಿತಿಗತಿಗಳು ಹೇಗೆ ರೂಪುಗೊಳ್ಳುತ್ತವೆಯೋ ಅದರ ಮೇಲೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಮತ್ತಷ್ಟು ಏರಿಳಿತ ಕಾಣಬಹುದು. ಅಮೆರಿಕ ಡಾಲರ್ ಮೌಲ್ಯ, ಬಡ್ಡಿ ದರಗಳು, ಜಾಗತಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಮಾರುಕಟ್ಟೆ ಹೂಡಿಕೆ ಪ್ರವೃತ್ತಿಗಳು ಚಿನ್ನದ ದರದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.